ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಅಜ್ವೈನ್ ಪಕೋಡ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ 10ರಿಂದ 15 ಅಜ್ವೈನ್ ಎಲೆನ ತೊಳೆದು ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಬ್ಯಾಟರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೋತೀನಿ. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಪುಟಾಣಿ ಹಿಟ್ಟು, 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಹಸಿ ರವೆ, ಹುರಿದಿರೋದಲ್ಲ ಹಸಿ ರವೆನ ಹಾಕೋತಾ ಇದ್ದೀನಿ. ರವೆಯಿಂದ ಕ್ರಂಚಿನೆಸ್ಸು ಜಾಸ್ತಿ ಆಗುತ್ತೆ, ಹಾಗೆ ತುಂಬ ಹೊತ್ತು ಕ್ರಂಚಿ ಆಗಿರುತ್ತೆ. 1-2 ಪಿಂಚ್ ಆಗುವಷ್ಟು ಇಂಗು, 1/4 ಚಮಚದಷ್ಟು ಅರಿಶಿಣದ ಪುಡಿ, ಆಮೇಲೆ 1 ಸ್ಪೂನ್ ಆಗುವಷ್ಟು ಅಜ್ವೈನ್. ಇದನ್ನು ಈ ರೀತಿ ಕೈಯಿಂದ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕೋತೀನಿ. ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಅದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದರಲ್ಲಿ 1 ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, 1-2 ಪಿಂಚ್ ಆಗುವಷ್ಟು ಬೇಕಿಂಗ್ ಸೋಡಾ, ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡ್ರು ಕಲರ್ಗೋಸ್ಕರ ಅಂತ 1 ಸ್ಪೂನ್ ಹಾಕೋತಾ ಇದ್ದೀನಿ ಇಲ್ಲಿ. ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಖಾರಕ್ಕೆ ಅನುಗುಣವಾಗಿ ನಾ ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಹಾಕೋತೀನಿ. ಹಾಗೆ ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಕ್ರಂಚ್ ಮಾಡಿ ಹಾಕಿದ್ದೀನಿ. ಉಪ್ಪು ಅರ್ಧ ಚಮಚ, ಆಯಿಲ್ 1 ಸ್ಪೂನು, ಕೊತ್ತಂಬರಿ 1 ಸ್ಪೂನ್ ಆಗುವಷ್ಟು. ಇದನ್ನೆಲ್ಲ ಸೇರಿಸ್ಕೊಂಡು ಡ್ರೈ ಮಿಕ್ಸ್ ಮಾಡೋಣ ಫಸ್ಟು, ಆಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇದಕ್ಕೆ ನಾನು ಚೂರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಒಟ್ಟಿಗೆ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋದು ಬೇಡ, ಬೇಗ ತೆಳ್ಳ ಆಗೋಗುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ರೀತಿ ಲಂಪ್ಸ್ ಇಲ್ಲದೆ ಇರೋ ಥರ ನುಣ್ಣಗೆ ಮಿಕ್ಸ್ ಮಾಡಿ. ಆಮೇಲೆ ನಾನು ಹೇಳಿರೋ ಅಳತೆಯಲ್ಲಿ ಸಾಮಗ್ರಿ ಹಾಕಿದರೆ ಉಪ್ಪು ಖಾರ ಕರೆಕ್ಟಾಗಿರುತ್ತೆ. ನೀವು ಒಂದು ಸಲ ಟೇಸ್ಟ್ ಮಾಡಿ ಉಪ್ಪು ಖಾರ ಬೇಕಿದ್ದರೆ ಹಾಕೋಬೋದು ಇಲ್ಲಿ. ಇವಾಗಿದು ಮಿಕ್ಸ್ ಆಗಿದೆ, ಹದನೂ ಈ ರೀತಿ ಇದೆ. ಒಂದು ಬಾಣಲಿಗೆ ಕರಿಯೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕೋಣ. ನಾನು ಸ್ವಲ್ಪನೇ ಇದೆ ಇಲ್ಲಿ, ಹಂಗಾಗಿ ಚೂರು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನಾನು ಇದಕ್ಕೆ ಒಂದೊಂದೇ ಎಲೆನ ಈ ರೀತಿ ಕಂಪ್ಲೀಟಾಗಿ ಅದರಲ್ಲಿ ಮುಳುಗೋ ಥರ ಡಿಪ್ ಮಾಡಿಬಿಟ್ಟು ನಿಧಾನಕ್ಕೆ ಬಿಡ್ತೀನಿ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ತುಂಬ ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡಿದರೆ ಮೇಲ್ಗಡೆ ಬೇಗ ಬೇಯುತ್ತೆ, ಒಳಗಡೆ ಹಸಿ ಆಗೇ ಇರುತ್ತೆ. ಸಣ್ಣನೂ ಬೇಡ ಜೋರೂ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡೋಣ. ಈ ರೀತಿ ಒಂದೊಂದೇ ಎಲೆಗಳ ಥರ ಎಲ್ಲನೂ ಬಿಟ್ಕೊಂಡೆ. ಇವಾಗ 1 ನಿಮಿಷ ಇದು ಕೆಳಗಡೆ ಮೈ ಬೆಂದ ಮೇಲೆ ಪ್ರತಿಯೊಂದನ್ನು ತಿರುವಿ ಹಾಕ್ಕೋಬೇಕು. ಇದಕ್ಕೆ ನಾವು ಆನಿಯನ್ ಪಕೋಡಾಗೆಲ್ಲ ಯಾವ ರೀತಿ ಟೈಮ್ ತಗೊಳುತ್ತಲ್ಲ ಅಷ್ಟೇನು ಟೈಮ್ ತಗೊಳ್ಳಲ್ಲ. ಇದು ತುಂಬಾ ಬೇಗ ಫ್ರೈ ಆಗುತ್ತೆ. ಮ್ಯಾಕ್ಸಿಮಮ್ 3 to 4 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ. ಇವಾಗ ತಿರುವಿ ಹಾಕಿದ್ದೀನಿ. ಮತ್ತೊಂದು 2 ನಿಮಿಷ ಬಿಟ್ಟು ಮತ್ತೊಂದು ಸಲ ತಿರುವಿ ಹಾಕ್ತೀನಿ. ಆಲ್ಮೋಸ್ಟ್ ಆಗಿದೆ ಇದು, ಇನ್ನೊಂದು ನಿಮಿಷ ಬಿಟ್ಟು ತೆಗಿಯೋಕ್ಕೆ ರೆಡಿ ಇದು. ನೋಡಿದ್ದು ಇದನ್ನು ಒಂದು ಪೇಪರ್ ಟವಲ್ ಹಾಕಿಸಿ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಅಜ್ವೈನ್ ಎಲೆದು ಪರಿಮಳ ಸಖತ್ತಾಗಿರುತ್ತೆ, ಒಳ್ಳೆ ಘಮ ಬರ್ತಾ ಇರುತ್ತೆ. ಹಾಗೆ ಮಾಡೋದು ಈಸಿ. ಇದನ್ನ ಇವಾಗ ಆಯಿತು. ನಾನು ಮತ್ತೊಂದು ಬ್ಯಾಚನ್ನು ಹಾಕ್ಕೊಳ್ತೀನಿ. ಇವಾಗ ಒಂದೊಂದೇ ಎಲೆಗಳನ್ನ ನಿಧಾನಕ್ಕೆ ಬಿಟ್ಕೊಳ್ತೀನಿ.
ಒಂದು ಮೈ ಬೆಂದಮೇಲೆ 1 ನಿಮಿಷ ಆದಮೇಲೆ ಮತ್ತೆ ಇದನ್ನು ತಿರುವಾಕೋದು. ಸೇಮ್ ಪ್ರೊಸೀಜರು. 2 ನಿಮಿಷ ಬಿಟ್ಟು ಮತ್ತೆ ತಿರುವಾಗಿ ಮತ್ತೊಂದು ನಿಮಿಷ ಆದಮೇಲೆ ತೆಗಿಬೇಕು. ಅಜ್ವೈನ್ ಎಲೆ ಡೈಜೆಷನ್ ಇಶ್ಯೂ, ಹೊಟ್ಟೆ ರಿಲೇಟೆಡ್ ಇಶ್ಯೂ, ಹೊಟ್ಟೆ ನೋವು ಏನೇ ಇದ್ದರೂ ಅಜ್ವೈನ್ ಎಲೆ ತುಂಬ ಉಪಯೋಗಕಾರಿ. ಇದರದ್ದು ರಸಂ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ನೋವು, ಆ ಥರ ಹೊಟ್ಟೆ ರಿಲೇಟೆಡ್ ಇಶ್ಯೂ, ಗ್ಯಾಸ್ಟ್ರಿಕ್ಕು ಎಲ್ಲ ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ಹಂಗೆ ಕೂಡ ಬಿಸಿ ನೀರು ಕಾಯಿಸ್ಬಿಟ್ಟು ಒಂದು 4-5 ಎಲೆ ಹಾಕ್ಕೊಂಡು ಕುದಿಸಿ ಕುಡಿದ್ರೂ ಹೊಟ್ಟೆ ನೋವು ಎಲ್ಲ ಕಮ್ಮಿ ಆಗುತ್ತೆ. ಇದಾಯಿತು. ಇದನ್ನು ಅದೇ ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ನೋಡಿ, ನಮ್ಮದು 2 ಬ್ಯಾಚ್ ರೆಡಿ ಆಯಿತು. ಇವಾಗ ಇದನ್ನ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಅದೇ ಎಣ್ಣೆಯಲ್ಲಿ ಒಂದು 4-5 ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಅದರಲ್ಲಿರೋ ಬೀಜಗಳನ್ನ ತೆಗೆದು ಫ್ರೈ ಮಾಡಿ ಉಪ್ಪು ಹಾಕಿದ್ದೀನಿ. ಅದನ್ನು ಕೂಡ ಸರ್ವ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ, ಅಜ್ವೈನ್ ಎಲೆ ಅವೈಲಬಲ್ ಇದ್ದರೆ ಅಜ್ವೈನ್ ಪಕೋಡ ಮಾಡೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಮಾಡಿ ನೋಡಿದರೆ ಹೆಂಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.